ಫ್ರೆಂಡ್ಸ್, ನಾನು ಈ ದಿನ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಏನಾದ್ರೂ ಫಂಕ್ಷನ್ಗೆಲ್ಲ ಮಾಡ್ತಾರೆ, ಮತ್ತು ಮನೆಯಲ್ಲಿ ಖುಷಿಯ ದಿನಗಳಲ್ಲಿ ಮಾಡ್ತಾರೆ, ಮತ್ತು ಹಬ್ಬದ ದಿನಗಳಲ್ಲಿ ಮಾಡ್ತಾರೆ, ಯಾವಾಗೂ ಮಾಡ್ತಾರೆ. ಮತ್ತು ನಾವು ಸಹ ನಮ್ಮ ಮನೇಲಿ ಮಾಡ್ತಾಯಿರ್ತೀವಿ. ಹಾಗಾಗಿ ನಿಮಗೂ ಒಂದು ಸರಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಇದು ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಮತ್ತು ಒಂದು ಸರಿ ಮಾಡಿ ನೀವು ಟೇಸ್ಟ್ ನೋಡಿ, ನೀವೇ ಹೇಳ್ತೀರಾ. ಇದೇ ಥರ ಅಕ್ಕಿ ಬದಲು ಗೋಧಿ ನುಚ್ಚಾಕಿ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಈ ದಿನ ಅಕ್ಕಿನಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿ ಮತ್ತು ಕಡಲೆಬೇಳೆ ಎರಡನ್ನೂ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ನೆನೆಸೋಕೆ ಹಾಕ್ತೀನಿ. ನೆನೆಸ್ತೀನಿ ಸಹ, ಹಾಗೇ ಹಾಕ್ಬೋದು, ಕುಕ್ಕರಲ್ಲಿ ಹಾಕಿ ವಿಸಲ್ ಬರ್ಸ್ಬೋದು. ನಾನು ಸಾಮಾನ್ಯ ಇದು ನನ್ನ ಅಭ್ಯಾಸ ಹಾಗೆಯೇ. ಇದನ್ನು 1-2 ಅವರ್ 3 ಅವರು ನೆನೆಸೋಕೆ ಇಟ್ಬಿಡ್ತೀನಿ. ನಂತರ ನಾನು ಕುಕ್ಕರ್ಗೆ ಹಾಕ್ತೀನಿ. ಈಗ ನೋಡಿ, ಕಡಲೆಬೇಳೆ ಎರಡು ವಾರ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಅಕ್ಕಿ 1.5 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇವೆರಡನ್ನೂ ಸಹ ನೆನೆಸೋಕೆ ಇಡ್ತೀನಿ. ಇದು ನೆನೆದ ಮೇಲೆ ಇದು ಒಂದು 3 ಅವರ್ಸ್ ಇಟ್ಟಿರ್ತೀನಿ. ನಂತರ ಇದನ್ನು ನಾನು ಕುಕ್ಕರ್ಗೆ ಹಾಕಿ ಬೇಯಿಸ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ಉದ್ದಿನ ಬೇಳೆ ಮತ್ತು ಅಕ್ಕಿನ ಎರಡನ್ನೂ ನೆನೆಸೋಕೆ ಇಟ್ಟಿದ್ದೆ ಅಲ್ವಾ. ಕುಕ್ಕರಲ್ಲಿ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇದು ಬೆಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಕುಕ್ಕರಲ್ಲಿ ಒಂದು ವಿಸಲ್ ಬರೆಸಿ ಇಟ್ಟಿದ್ದೀನಿ. ನಂತರ ಸಕ್ಕರೆ ಇಟ್ಕೊಂಡಿದ್ದೀನಿ. ಸಕ್ಕರೆನಾದರೂ ಹಾಕಿ, ಬೆಲ್ಲನಾದರೂ ಹಾಕಿ. ನಾನು ಬೆಲ್ಲ ಹಾಕಿದ್ರೆ ಏನಾಗುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ, ಬಿಳಿಗೆ ಬರಲ್ಲ, ಅದು ಬೇರೆ ಬರುತ್ತೆ, ಆಯಿತಾ. ಇದು ಸಕ್ಕರೆ ಹಾಕಿದ್ರೆ ಬಿಳಿಗೆ ಬರುತ್ತೆ. ನಿಮಗೆ ಯಾವುದು ಖುಷಿ ಅದನ್ನು ಹಾಕಿ ನಾನು ಸಕ್ಕರೆ ಇಟ್ಟಿದ್ದೀನಿ. ನಂತರ ಗಸಗಸೆ ಮತ್ತು ಲವಂಗ, ಏಲಕ್ಕಿ, 2 ಏಲಕ್ಕಿ, 4 ಲವಂಗ, ಗಸಗಸೆ ಇಟ್ಟಿದ್ದೀನಿ. ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ. ಅದನ್ನು ನಾನು ಈಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಮಿಕ್ಸಿ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಇನ್ನೂ ಸಹ ಏನೇನು ಬೇಕು ಎಲ್ಲವೂ ಸಹ ಹಾಕೋಬೋದು. ಈಗ ನಾನೀಗ ಇದ್ರ ಜೊತೆಗೆ ನೋಡಿ, ಮಿಕ್ಸಿಗೆ ಇದು ಒಣ ಕೊಬ್ಬರಿನ ಹಸಿದಿದ್ರೂ ಸಹ ಹಾಕ್ಕೊಳ್ಳಿ, ನಡೀತದೆ. ನಾನು ಒಣ ಕೊಬ್ಬರಿ ಇದೆಯಲ್ಲ, ಇದನ್ನು ಹಾಕ್ತೀನಿ. ಇದ್ರ ಜೊತೆಗೆ ಗಸಗಸೆ ಮತ್ತು ಏಲಕ್ಕಿ, ಲವಂಗ ಇದನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ರೆಡಿ ಆಯಿತು. ಇದರಲ್ಲಿ 2 ಲವಂಗ, 4 ಏಲಕ್ಕಿ, ಗಸಗಸೆ, ಒಣ ಕೊಬ್ಬರಿ ಇಷ್ಟನ್ನು ಸಹ ನಾನು ಮಿಕ್ಸಿ ಮಾಡಿದ್ದೀನಿ, ಪುಡಿಯಾಗಿ ಮಾಡಿದ್ದೀನಿ. ಇವಾಗ ಅದರಲ್ಲಿ ಸೇರಿಸ್ತೀನಿ. ಇದಕ್ಕೆ ಸಹ ವಾಟ್ರ್ ಹಾಕಿ ಸಹ ರುಬ್ಕೋಬೋದು. ನಾನು ಹಾಗೆ ರುಬ್ಬಿದ್ದೀನಿ. ತುಪ್ಪ ಹಾಕಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಇದರಲ್ಲಿ ತುಪ್ಪದಲ್ಲಿ ಕರಿತಾ ಇದ್ದೀನಿ. ನಿಮ್ಗೆ ಏನೆಲ್ಲ ಡ್ರೈ ಫ್ರೂಟ್ಸು ಹಾಕೋಬೋದು. ನೋಡಿ, ಇದು ಅರಳಿಕೊಟ್ಟು ಇದನ್ನು ತೆಗಿತಾ ಇದ್ದೀನಿ. ಇದೇ ತುಪ್ಪಕ್ಕೆ ಈ ಕಡಲೆಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಂಡಿರೋದನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋದಕ್ಕೆ ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಡಿರೋ ಕೊಬ್ಬರಿ ತುರಿ, ಗಸಗಸೆ, ಏಲಕ್ಕಿ, 1-2 ಲವಂಗ ಇವಿಷ್ಟನ್ನು ಸಹ ಇದರಲ್ಲಿ ಸೇರಿಸ್ತೀನಿ.
ಇದು ಒಂದು ಸ್ವಲ್ಪ ವಾಟರ್ ಸೇರಿಸ್ತೀನಿ, ಗಟ್ಟಿಯಾಗಿದೆ ಅದು. ಇವಾಗ ಅದು ಹದವಾಗಿ ಕುದೀತಾ ಇದೆ ನೋಡಿ. ನಾನು ಅದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದು ಕ್ವಾಂಟಿಟಿ ನೋಡಿಕೊಂಡು ಹಾಕಿ. ನಾನು ಇದಕ್ಕೆ 1/4 ಬೌಲ್ ಹಾಕಿದ್ದೀನಿ. ಇವಾಗ ಇದನ್ನು 1-2 ಮಿನಿಟ್ ಸಣ್ಣ ಊರಿನಲ್ಲಿ ಬಿಡ್ತೀನಿ. ಇವಾಗ ಪಾಯಸ ರೆಡಿ ಆಯಿತು. ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇವಾಗ ಫ್ರೆಂಡ್ಸ್ ರೆಡಿ ಆಯಿತು, ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ ಫ್ರೆಂಡ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ಮನೆ ಮಂದಿಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮಾಡಿಕೊಂಡು ಖುಷಿಪಡಿ, ಎಂಜಾಯ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.